ಜಿಲ್ಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣ ಸಮಗ್ರ ಅಭಿವೃದ್ಧಿಗೆ ಕ್ರಮ ಶಾಸಕ ಸಿ ಪುಟ್ಟರಂಗಶೆಟ್ಟಿ. ಕ್ರೀಡಾಂಗಣದಲ್ಲಿ 15 ಕೋಟಿ ವೆಚ್ಚದ ಈಜುಕೊಳ ಮತ್ತು ಪೆವಿಲಿಯನ್ ಹಾಗೂ ವಿವಿಧ ಅಂಕಣಗಳ ಕಾಮಗಾರಿ ಶಂಕುಸ್ಥಾಪನೆ. ಚಾಮರಾಜನಗರ ಜಿಲ್ಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಅನುದಾನ ಬಿಡುಗಡೆಯಾಗಿದ್ದು, ಕ್ರೀಡಾಂಗಣ ಸಮಗ್ರ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಆಯೋಜಿಸಿದ ಈಜುಕೊಳ ಮತ್ತು ಪೆವಿಲಿಯನ್ ಹಾಗೂ ವಿವಿಧ ಅಂಕಣಗಳ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಕ್ರೀಡಾಂಗಣದಲ್ಲಿ ಬಾಕಿ ಉಳಿದಿದ್ದ 15 ಕೋಟಿ ವೆಚ್ಚದ ಈಜುಕೊಳ ಮತ್ತು ಪೆವಿಲಿಯನ್ ಹಾಗೂ ವಿವಿಧ ಅಂಕಣಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ. ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರಚೂಡ, ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಜಿಲ್ಲಾಧಿಕಾರಿ ಶ್ರೀರೂಪ, ಯುವ ಸಬಲೀಕರಣ, ರಾಜ್ಯ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಎಇಇ ಜಯಪ್ರಕಾಶ್, ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕಿ ಬಿಂದ್ಯಾ, ಕ್ರೀಡಾಪಟು ರಂ ಶ್ರೀನಿವಾಸ ಗೌಡ, ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯ ವಿ ಶ್ರೀನಿವಾಸ್ ಪ್ರಸಾದ್, ಪದ್ಮ ಪುರುಷೋತ್ತಮ್, ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಮಾಜಿ ಉಪಾಧ್ಯಕ್ಷ ರಾಜಪ್ಪ, ಗುತ್ತಿಗೆದಾರ ತೀರ್ಥರಾಜು, ರಂಗಸ್ವಾಮಿ, ಗೋಪಾಲ, ದೊರೆಸ್ವಾಮಿ, ಮಂಜುನಾಥ್, ಕಾರ್ತಿಕ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನನಗೆ ಹೊರಗಡೆ ಕೆಲಸ ಮಾಡಕ್ಕಿಲ್ಲ ಅಂತ ತಡೆಯಾಗಿ ತೆಗೆದಿದ್ದ ಅವನ ಪಾಪ ಒಪ್ಪತ್ತು ಕಿಲೋಮೀಟರ್ ಅನ್ಕೊಡ್ತೇನೆ ಅಂತ ನೀವಿಬ್ರು ಹೇಳಿದ್ದಾರೆ. ಅದೇನೇ ಆಗಿರಲಿ, ಇವತ್ತು ಸಾಮಾನ್ಯವಾಗಿ ಈ ಸರಿ ಕ್ರೀಡಾಂಗಣದ ಸಮಗ್ರವಾದ ಎಲ್ಲ ಅಭಿವೃದ್ಧಿ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಈಗಾಗಲೇ ನಮ್ಮಲ್ಲಿ 2 ಹಾಸ್ಟೆಲ್ಗಳಾಗಿದೆ, ಒಂದು ಬಾಯ್ಸ್, ಒಂದು ಪುರುಷರು, ಒಂದು ಮಹಿಳೆಯರು. ಕ್ರೀಡಾಪಟುಗಳ ಹಾಸ್ಟೆಲ್ಗಳನ್ನ ಮಾಡಿದ್ದೀವಿ. ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ಮಾಡ್ತಕ್ಕಂಥದಕ್ಕೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ. ಇವತ್ತು ಗುದ್ಲಿ ಪೂಜೆಯನ್ನು ಇನ್ನು ನಮ್ಮಲ್ಲಿ ಗುದ್ಲಿ ಪೂಜೆ ಮಾಡ್ಬೇಕಂತ ಬೇಕಾದಷ್ಟಿದೆ. ಯಾಕಂದ್ರೆ ನಾವೀಗಾಗಲೇ ಸುಮಾರು 110 ಕೋಟಿ ಕುಡಿಯ ನೀರು ಮಾಲಂಗಿ ಮಡುವಿನಿಂದ ಟೆಂಡರ್ ಆಗಿದೆ. ಅದು ಕೆಲಸ ಬೇರೆ ಸಣ್ಣ ಪುಟ್ಟ ಕೆಲಸ ಪ್ರಾರಂಭ ಆಗಿದೆ. ಅದು ಮೇಜರ್ ಆಗಿ ನಾವು ಮಾಲಂಗಿ ಮಡುವಿನಲ್ಲಿ ಗುದ್ಲಿ ಪೂಜೆಯನ್ನು ಮಾಡಬೇಕಾಗಿದೆ. ಈಗ ಮೊನ್ನೆ ತಾನೇ ನಮ್ದು ಪಿಜುಡಿ ಸುಮಾರು 130 ಕೋಟಿ ಟೆಂಡರ್ ಆಗಿದೆ. ಅದು ವರ್ಕಾಡು ಕೆಲಸವನ್ನು ಹೀಗೆ ಚಾಮರಾಜನಗರದಲ್ಲಿ ಎಲ್ಲ ಒಂದಿಷ್ಟ ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತ್ರ ಇರ್ತದೆ. ಹಾಗಾಗಿ ಇವತ್ತು ಏನು ನಮ್ಮ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿ ಆಗಬೇಕಿಲ್ಲ. ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಇಷ್ಟು ಅನುದಾನ ಬಿಡುಗಡೆಯಾಗಿದೆ. ಆದಷ್ಟು ಬೇಗನೆ ಅದನ್ನು ಪೂರ್ಣಗೊಳಿಸಿ ಕ್ರೀಡಾಪಟುಗಳಿಗೆ ಅದನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾ ಎಲ್ಲರಿಗೂ ನನ್ನ ಮಾತು ಮುಗಿಸಿದ ನಮಸ್ಕಾರ. ಜಿಲ್ಲಾ ಕೇಂದ್ರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ ಉಳಿಕೆಯಾಗಿದ್ದಂಥ ಪೆವಿಲಿಯನ್, ಈಜುಕೊಳ, ಉಳಿದಂಥ ಎಲ್ಲ ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ 15 ಕೋಟಿ ಅಂದಾಜು ವೆಚ್ಚದ್ದು. ಅದು GST ಎಲ್ಲ ಹೋಗಿ ಸುಮಾರವಾಗಿ 11 ಕೋಟಿಗೆ ಇವತ್ತು ಟೆಂಡರ್ ಆಗಿ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಚಂದ್ರೂರವರು, ಹಾಗೆ